ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಒಡಲನ್ನ ಸಾಕ್ಷಿಯಾದ ದೃಷ್ಟಿದೋಷ ಮಕ್ಕಳು ಚಿತ್ರ ನೋಡಿ ಕಣ್ಣೀರಿಟ್ಟ ಹೆತ್ತಮ್ಮನವರು. ಈಗ ವಾರ್ತೆಗಳ ವಿವರ. ತುಂಗಭದ್ರಾ ಜಲಾಶಯಕ್ಕೆ ನಿತ್ಯವೂ ಒಳಹರಿವು ಸಾಗಿ ಬರುತ್ತಿದೆ. ಸುರಕ್ಷತೆಯ ದೃಷ್ಟಿಯಿಂದಾಗಿ ಟಿಬಿ ಬೋರ್ಡ್ನಿಂದ ನದಿಗೆ ನೀರನ್ನ ಹರಿಬಿಡಲಾಗುತ್ತಿದೆ. ಇದರಿಂದ ಹಂಪಿಯ ಕೆಲ ಸ್ಮಾರಕಗಳು ಮುಳುಗಡೆಗೊಂಡು ಇನ್ನು ಕೆಲ ಸ್ಮಾರಕಗಳಿಗೆ ತೆರಳುವ ಮಾರ್ಗ ಸ್ಥಗಿತಗೊಂಡಿದೆ. ಹೌದು, ಮಲೆನಾಡಿನ ತಪ್ಪಲಿನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಸಾಗಿ ಬರುವ ಒಳಹರಿವಿನ ಪ್ರಮಾಣ 1.5 ಲಕ್ಷ ಕ್ಯೂಸೆಕ್ಗೂ ಅಧಿಕವಾಗಿದೆ. ಈ ಹಿನ್ನೆಲೆಯಲ್ಲಿ 32 ಗೇಟ್ಗಳ ಮೂಲಕ ದಿನಾಂಕ 3ರಂದು ಬರೋಬ್ಬರಿ 1,25,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿನ ಸ್ನಾನಘಟ್ಟ, ಪುರಂದರದಾಸರ ಮಂಟಪ ಸೇರಿದಂತೆ ನದಿಯ ದಡದಲ್ಲಿನ ಸ್ಮಾರಕಗಳು ಮುಳುಗಡೆಗೊಂಡಿವೆ. ಇನ್ನು ರಾಮಲಕ್ಷ್ಮಣ ದೇಗುಲದೊಳಗೆ ನೀರು ನುಗ್ಗಿದೆ. ಇದರಿಂದ ದೇಗುಲಕ್ಕೆ ತೆರಳುವ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅದೇ ರೀತಿ ಸೀತೆ ಸೆರಗಿನ ಮೂಲಕ ತುಂಗಭದ್ರೆ ಬೋರ್ಗರೆಯುತ್ತಿದೆ. ಇನ್ನು ಯಾರೂ ಕೂಡ ನದಿಗೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಈಗಾಗಲೇ ಸೂಚನೆ ನೀಡಲಾಗಿ ಹಂಪಿಯ ನದಿಯ ದಡದಲ್ಲಿ ಪೊಲೀಸರನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಿಜಯನಗರ ಜಿಲ್ಲಾ ಘಟಕದಿಂದ ಜನಜಾಗೃತಿ ಜಾಥಾ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಲಾ ಮಕ್ಕಳೊಂದಿಗೆ ರ್ಯಾಲಿ ನಡೆಸಿ ಮಾದಕ ದ್ರವ್ಯಗಳ ಸೇವನೆಯಿಂದಾಗುವ ದುಷ್ಪರಿಣಾಮದ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಡ್ಯಾಂ ರಸ್ತೆಯಲ್ಲಿ ಶಾಲಾ ಮಕ್ಕಳ ಸಹಯೋಗದೊಂದಿಗೆ ವಾರ್ತಾ ಇಲಾಖೆಯಿಂದ ಜನಜಾಗೃತಿ ರ್ಯಾಲಿ ನಡೆಸಲಾಯಿತು. ಬ್ಯಾನರ್ ಕರೆಕ್ಟ್ ಐತೆ ಬ್ಯಾನರ್ ಹಿಂಗೆ ಯಾಕೆ ಬರ್ತಾರೆ ಆ ಕಡೆ ಬರ್ರ
ಯುವಕರು ಮಾದಕ ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಹಾಗಾಗಿ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ನಡೆಸಲಾಗಿದೆ ಎಂದು ಹಿಂದುಳಿದ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ರಾಮಚಂದ್ರಪ್ಪನವರು ಈ ವೇಳೆ ತಿಳಿಸಿದ್ದಾರೆ. ಶಿವಯೋಗಿ ಮಹಾಸ್ವಾಮಿಗಳ ಜನ್ಮದಿನದ ಅಂಗವಾಗಿ ಎಲ್ಲರಿಗೂ ಮೊದಲಿಗೆ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ದೇಶ ಇವತ್ತು ನಾವು ಯುವ ದೇಶ ಅಂತ ಏನು ಯುವಕರ ದೇಶಕ ಅಂತ ನಾವು ಕರಿತೀವಿ. ನಮ್ಮ ಭಾರತ ದೇಶವನ್ನು ಇವತ್ತಿನ ಒಂದು ಜನಮಾನದಲ್ಲಿ ದಿನಗಳಲ್ಲಿ ಏನು ಯುವಕರಿರ್ಬೋದು ಮತ್ತು ಒಂದು ನಮ್ಮ ದೇಶದ ನಾಗರಿಕರಿರ್ಬೋದು, ಅವರೆಲ್ಲ ಒಂದು ನಮ್ಮ ದೇಶದ ಆಸ್ತಿ ಮತ್ತು ಸಂಪತ್ತು. ಆದರೆ ಹಲವಾರು ಒಂದು ಮಾದಕ ವ್ಯಸನಗಳು ಅಂದರೆ ಚಟಗಳಿಗೆ ಬಲಿಯಾಗಿ ಇವತ್ತು ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ಅವರ ಒಂದು ಏನು ಮಾನವ ಸಂಪತ್ತು ಇವತ್ತು ನಷ್ಟ ಆಗ್ತಿದೆ. ಅವ್ರ ವೈಯಕ್ತಿಕ ಜೀವನ ಒಂದು ಕಲುಷಿತ ಆಗ್ತಾ ಇದೆ. ಆ ಮೂಲಕ ನಮ್ಮ ದೇಶದ ಒಂದು ಸಂಪತ್ತು ಒಂದು ರೀತಿಯಾಗಿ ಆರೋಗ್ಯ ಕ್ಷೇತ್ರಕ್ಕೆ ನಾವು ವೆಚ್ಚವನ್ನು ಮಾಡೋದ್ರ ಮೂಲಕ ನಮ್ಮ ದೇಶದ ಒಂದು ಸಂಪತ್ತು ಸೋರಿ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಏನು ನಮ್ಮ ಡಾಕ್ಟರ್ ಮಹಂತ ಶಿವಯೋಗಿ ಶಿವಸ್ವಾಮಿಗಳು ಅವರು ಆಗಸ್ಟ್ 1ರಂದು ಜನ್ಮ ತಾಳಿರ್ತಕ್ಕಂಥ ದಿನವನ್ನು, ಅವರ ಜನ್ಮದಿನವನ್ನು ನಾವು ಯಾಕೆ ಈ ಒಂದು ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಇಟ್ಟಿದ್ದಾರೆ ಅಂತಂದರೆ, ಅವರು ಏನು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಅಕ್ಷರ ದಾಸೋಹದಲ್ಲಿ ಮತ್ತು ಗಿಡ ಮರಗಳನ್ನು ನೆಡೋದ್ರ ಮೂಲಕ ಇಳಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ಒಂದು ಮಹಾನ್ ಸಾಧನೆಯನ್ನು ಗುರುತಿಸಿ ಅವರನ್ನು ಸ್ಮರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಅವರ ಜನ್ಮ ದಿನವನ್ನೇ ಮಾದಕ ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರ ಘೋಷಣೆ ಮಾಡಿದೆ ಮತ್ತು ಆದೇಶವನ್ನು ಹೊರಡಿಸಿದೆ. ಅದರ ಅಂಗವಾಗಿ ನಾವು ಈ ದಿನವನ್ನು ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡುವ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದೇವೆ. ಅದರ ಅಂಗವಾಗಿ ಈ ಒಂದು ಜಾಥವನ್ನು ನಾವು ಈಗ ಆರಂಭಿಸಿದ್ದೇವೆ ಅಂತ ನಾನು ಹೇಳಿಕೆ ಇಚ್ಛಿಸ್ತೇನೆ. ಇನ್ನು ಈ ರೀತಿಯ ಜಾಗೃತಿ ರ್ಯಾಲಿ ಮಾದಕ ವ್ಯಸನಕ್ಕೆ ದಾಸರಾದವರಿಗೆ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸತ್ಯನಾರಾಯಣರವರು ಈ ವೇಳೆ ತಿಳಿಸಿದ್ದಾರೆ. ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯನ್ನು ವ್ಯಸನ ಮುಕ್ತ ದಿನಾಚರಣೆಯಾಗಿ ವಾರ್ತಾ ಇಲಾಖೆ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧಿಕಾರಿ ವರ್ಗ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಯುವಜನತೆ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಥರದೊಂದು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಒಂದು ವಾರ್ತಾ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಭವ್ಯ ಭಾರತದ ವಿದ್ಯಾರ್ಥಿಗಳು, ಯುವಜನತೆ ಭವ್ಯ ಭಾರತದ ಪ್ರಜೆಗಳಾಗಿದ್ದಾರೆ. ಈ ದೇಶ ಕಟ್ಟೋದರಲ್ಲಿ ಅವ್ರದ್ದು ಮಹತ್ತರವಾದ ಪಾತ್ರ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿರಲಿ, ಯುವಜನತೆ ಇರಲಿ, ಎಲ್ಲರೂ ಕೂಡ ದುಶ್ಚಟದಿಂದ ದೂರ ಇರಬೇಕಂತ ಹೇಳ್ತಾ ದಿನಾಂಕ 8ರಂದು ವಿಜಯನಗರ ಪ್ರಜಾವೇದಿಕೆಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಲಾಗುತ್ತಿದೆ. ಈ ಅಂಶವನ್ನ ವೇದಿಕೆಯಿಂದ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಪ್ರಜಾವೇದಿಕೆಯ ಅಧ್ಯಕ್ಷ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕೈಗೊಂಡು ಮಾತನಾಡಿ, 2014ರಲ್ಲಿ ನಿವೇಶನ ಬೇಡಿಕೆಗೆ ನಗರವಾಸಿಗಳಲ್ಲಿ ಹಣ ಸಂಗ್ರಹಿಸಲಾಗಿದೆ. ಸಂತಾನಹರಣ ಮಾಡಿಸಿಕೊಂಡವರಿಗೆ ನಿವೇಶನ ನೀಡಬೇಕು. ಆಶ್ರಯ ಕಾಲೋನಿ ನಿವಾಸಿಗರಿಗೆ ಪಟ್ಟ ನೀಡಬೇಕು. ಐಎಸ್ಆರ್ ಕಾರ್ಖಾನೆಯನ್ನ ಪುನರ್ ಪ್ರಾರಂಭಿಸುವ ವಿಷಯ ಸೇರಿದಂತೆ ನಗರದ ಬಡಜನರಿಗೆ ನೀಡುವ ಸೌಲಭ್ಯಗಳ ಕುರಿತಾಗಿ ದಿನಾಂಕ 8ರಂದು ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ವಿಜಯನಗರ ಪ್ರಜಾವೇದಿಕೆ ಹೊಸಪೇಟೆ ಘಟಕ ವತಿಯಿಂದ ದಿನಾಂಕ 8/8/2024ರಂದು ಹೊಸಪೇಟೆಯ ಮಾನ್ಯ ತಹಸೀಲ್ದಾರ್ ಕಚೇರಿ ಮುಂಭಾಗ ಸಾಂಕೇತಿಕವಾಗಿ ಧರಣಿಯನ್ನು ಹಮ್ಮಿಕೊಂಡಿದೆ. ಕಾರಣ ಏನಂತಂದರೆ, ಈ ಹಿಂದೆ ಹೊಸಪೇಟೆಯ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016ರ ಸಾಲಿನಲ್ಲಿ ಹೊಸಪೇಟೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ನಿವೇಶನ ಗುರುತು ಸಂಬಂಧಪಟ್ಟಂಗೆ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಣೆ ಮಾಡಿದ್ದಾರೆ. ಇವತ್ತಿನವರೆಗೂ ಯಾವುದೇ ಜಾಗಗಳು ಗುರುತಿಸಲಾರ್ದಂಗೆ ಆ ಹಣ ಎಲ್ಲಿಗೆ ಹೋಯಿತು,
ಯಾವ ಕಾರಣಕ್ಕಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಜನರಿಂದ ಸುಮಾರು 10,000 ಜನರಿಂದ ಏನು ಸಂಗ್ರಹ ಮಾಡಿದ ಹಣ ಎಲ್ಲಿ ಹೋಯಿತು ಮತ್ತು ಅದು ಇವತ್ತಿನವರೆಗೆ ಸೈಟ್ ಮಾಡಿದರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಒಂದಿದೆ. ಅದೇ ರೀತಿಯಾಗಿ 2019ನೇ ಸಾಲಿನಲ್ಲಿ ಅಂದರೆ 19ನೇ ಸಾಲಿ ಅಂತಲ್ಲ ಸಾರಿ, ಅದರ ಹಿಂದೆಯೇ ಕಳೆದ 6 ವರ್ಷ ಅಂದರೆ 2019 ಅಂತಂದರೆ 2013 ಸಾಲಿನಲ್ಲಿ ನೂರ ಆಸ್ಪತ್ರೆ ಒಳಗಡೆ ಸುಮಾರು 76 ಫಲಾನುಭವಿಗಳು ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಂಡಿದ್ರ ಫಲವಾಗಿ ಇಂದಿನ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ವೆ ನಂಬರು 181, 190, 191ರಲ್ಲಿ 30-40 ಅಳತೆ ಸಂಬಂಧಪಟ್ಟಂಗೆ ಸೈಟು ಇಶ್ಯೂ ಮಾಡಿದರು. ಇವತ್ತಿನವರೆಗೆ ಅವರಿಗೆ ಅಲ್ಲಿ ವಾಸಿಸಲಿಕ್ಕೆ ಮತ್ತೆ ಆ ಪಟ್ಟನ್ನು ರದ್ದುಪಡಿಸಿದ್ದಾರೆ. ಆ ಪಟ್ಟ ಮಾಡಿ ಮತ್ತೆ ಪಟ್ಟ ಕೊಡಬೇಕನ್ನೋದ್ರ ಬಗ್ಗೆ ಮತ್ತೆ ನಗರಸಭೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೊ ಹಂಗಾಗಿ ಆ ಕಾರಣಕ್ಕೆ ಆ ಜನರಿಗೆ ಅನ್ಯಾಯದಂಥ ಜನಕ್ಕೆ ಅವರಿಗೆ ನ್ಯಾಯ ಸಿಗಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಅವತ್ತೊಂದು ಧರಣಿಯಲ್ಲಿ ಕೂಡ್ತಾ ಇದೆ. ಅದೇ ರೀತಿಯಾಗಿ ಸರ್ವೆ ನಂಬರ್ 123 ಬಳ್ಳಾರಿ ರೋಡ್ JP ನಗರದಲ್ಲಿರ್ತಕ್ಕಂಥ ಆಶ್ರಯ ಕಾಲನಿ ಕಳೆದ ದಶಕಗಳಿಂದ ಹೋರಾಟ ಮಾಡ್ಕೊತ ಬಂದಿದೆ. ಮುನ್ಸಿಪಾಲ್ಟಿ ಠರಾವು 105 ಠರಾವು ಸಂಖ್ಯೆಯಲ್ಲಿ ಪಾಸಾಗಿದೆ. ಆ ಜನರಿಗೆ ಪಟ್ಟ ಕೊಡಬೇಕಂತ ಚೀಫ್ ಸೆಕ್ರೆಟರಿಗೆ CMಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ AC ಲೆಟರ್ಗಳು ಬಂದರೂ ಸಹಿತ ಆ ಜನರಿಗೆ ಹಲವಾರು ಬಾರಿ ಸರ್ವೆ ಮಾಡಿದ್ರು ಕೂಡ ಇವತ್ತಿನವರೆಗೆ ಹಕ್ಕು ಪತ್ರ ಹಂಚಲಿಕ್ಕೆ ನಗರಸಭೆಗೆ ಸಾಧ್ಯತೆ ಆಗಿಲ್ಲ ಆ ವಿಷಯದ ಕುರಿತು. ಸೊ ಅದೇ ರೀತಿಯಾಗಿ ನಮ್ಮ ISR ಫ್ಯಾಕ್ಟ್ರಿ ನಮ್ಮ ಜೀವನಾಡಿ ಅಂದ್ರೆ ಅನ್ಬೋದು, ನಮ್ಮ ಹೊಸಪೇಟೆಗೆ ಕಳಸ ಅಂತಂದ್ರೂ ಹೇಳ್ಬೋದು ಗೋಪುರಕ್ಕೆ ಅಂಥ ಒಂದು ಕಾರ್ಖಾನೆ ನಮ್ಮ ಕಣ್ಮುದ್ರೆ ನಾಶ ಆಗಿದೆ. ಅದನ್ನು ಮತ್ತೆ ಪುನರಾರಂಭಿಸಬೇಕು ಅಂತ ಒತ್ತಾಯಿಸಿ ಆ ದಿನ ನಾವು ಧರಣಿ ಕೂತ್ಕೋತಾ ಇದ್ದೀವಿ. 5ನೇದಾಗಿ ಹೊಸಪೇಟೆ ನಗರದ 35 ವಾರ್ಡ್ಗಳ ಸ್ಲಮ್ಗಳಲ್ಲಿ ವಾಸಿಸ್ತಕ್ಕಂಥ ಕುಟುಂಬಗಳಿಗೆ ಕಳೆದ 22-23 ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿಗಳು ಆ ಜನರಿಗೆ ಆಶ್ರಯ ನಿವೇಶನ ಕೊಡೋದ್ರ ಬಗ್ಗೆ ಕೈಗೊಂಡಿಲ್ಲ. ಹಂಗಾಗಿ ಆ ಜನರಿಗೆ ಆಶ್ರಯ ನಿವೇಶನಗಳು ಜಮೀನುಗಳನ್ನು ಗುರುತಿಸಿ ತತ್ಕ್ಷಣ ಆಗಬೇಕನ್ನೋದ್ರ ಬಗ್ಗೆ ಒತ್ತಾಯಿಸಿ ಆ ದಿನ ಒಂದು ಧರಣಿ ಕೂತ್ಕೊಂಡಿದೆ. ಈ ಒಂದು ಧರಣಿಗೆ ಮನವಿ ಸಲ್ಲಿಸೋದು ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅನ್ನೋದ್ರ ಬಗ್ಗೆ ಭಾಳ ವಿಶೇಷ. ಯಾಕಂದರೆ ಭಾಳ ವಯಸ್ಸಾದವರು ಬಂದಿರ್ತಾರೆ, ಜಿಲ್ಲಾ ಕಚೇರಿ ತುಂಬ ಇದಿರೋದ್ರಿಂದ. ಸೊ ಹಂಗಾಗಿ ನಾವು ಸಂಘಟನೆಯಿಂದ ನಾವು ಅಂತ ಪದಾಧಿಕಾರಿ ಹೋಗೋದಾಗಿತ್ತು. ಅಂದರೆ ಜನರು ಸಮಸ್ಯೆ ಇರೋದ್ರಿಂದ ಜನರು ಇಲ್ಲಿ ಕೂತ್ಕೊಂಡಿರೋದು DC ನಾವು ಮನವಿ ಕೊಡ್ತಾರೆ ಅಂದರೆ ದಯಮಾಡಿ DC ಅವರು ಈ ಒಂದು ಬರುವಿಕೆಗೆ ನಾವು ದಾರಿ ಕಾಯ್ತಾ ಧರಣಿಯನ್ನು ನಾವು ಮಾಡ್ತೇವೆ. ಹೊಸಪೇಟೆಯ ಶ್ರೀಕರಿ ಆಸ್ಪತ್ರೆಯಿಂದ ಗರ್ಭಚೀಲದಲ್ಲಿನ ಸಮಸ್ಯೆಯ ನಿವಾರಣೆಯ ಕುರಿತಾಗಿ ಮಹಿಳಾ ಹೆರಿಗೆ ವೈದ್ಯರಿಗಾಗಿ 1 ದಿನದ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಈಜಿಪ್ಟಿನ ಖ್ಯಾತ ವೈದ್ಯರು ಕಾರ್ಯಾಗಾರವನ್ನ ನಡೆಸಿಕೊಟ್ಟರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಪ್ರಿಯದರ್ಶಿನಿ ಪ್ರೈಡ್ನಲ್ಲಿ 1 ದಿನದ ಕಾರ್ಯಾಗಾರವನ್ನ ಕೈಗೊಳ್ಳಲಾಗಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಈಜಿಪ್ಟಿನ ಕೈರೋ ಯೂನಿವರ್ಸಿಟಿಯ ಖ್ಯಾತ ವೈದ್ಯರಾದ ಪ್ರೊಫೆಸರ್ ಡಾಕ್ಟರ್ ವಸಾಮಾ ಅಹಮದ್ ಶೌಕಿ ಯಾಕೌಟ್ ರವರು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಗರ್ಭಚೀಲದಲ್ಲಿನ ಸಮಸ್ಯೆ ಹಾಗೂ ನಿವಾರಣೆ ಕುರಿತು ಕಾರ್ಯಾಗಾರ ನಡೆಸಿಕೊಟ್ಟರು. If you are a beginner and doing laparoscopic myectomy, work slowly, no problem. Take your time, 3-4 hours. Bleeding could rise, irrigate, and you will finish it in 4-5 hours, no problem. The carbon dioxide distension medium is not dangerous, but here the distension is fluid, as if you have 2 IV lines and forcing fluid into the circulation. And here there is no deterioration, there is no gradual deterioration. You are working and suddenly arrest. Even the anesthetist will not notice that there is a problem. This is the procedure. TCRE, transcervical resection endometrium, an excellent solution, alternative to hysterectomy. This is the endometrium. You shave the endometrium all the way down and deep till you expose the myometrium. So, no bleeding after that. The patient is cured. This is the posterior wall. You
you can obviously distinguish between endometrium and myometrium. Yeah, I was requested by Hafiz Rahman and Nikita to give a course next month, in September, about only endometrial resection. And this is the lateral wall. Is it easy? No, it's not easy. Whatever you are, you will not remove the whole endometrium. So the bleeding will continue and the procedure will fail. And I have a magical solution, give you 100% success rate, even in your situation now. You know what is it? This is that by removing the uterus, you solve the problem, you added more problem. So Osama, what is the solution? The solution is this: unhysterectomy. Okay? You do as much as you can for resection, and then this is the roller ball cauterization. ಹೀಗೆ ಕಾರ್ಯಾಗಾರದ ಬಳಿಕ ಶ್ರೀಕರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗಂಗೋತ್ರಿರವರು ಮಾತನಾಡಿ, ಹೆರಿಗೆ ಮಾಡಿಸಿಕೊಳ್ಳುವ ಮಹಿಳಾ ವೈದ್ಯರಿಗೆ ಸಹಕಾರಿಯಾಗಲೆಂಬ ಉದ್ದೇಶದಿಂದ ಖ್ಯಾತ ವೈದ್ಯರಿಂದ 1 ದಿನದ ಕಾರ್ಯಾಗಾರವನ್ನ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಂಗೋತ್ರಿ ಎಸ್, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಫ್ರಮ್ ಶ್ರೀಕರಿ ಹಾಸ್ಪಿಟಲ್. ಇವತ್ತು ನಾವು ಇಲ್ಲಿ ಎಲ್ಲ ಡಾಕ್ಟರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 100 ಡಾಕ್ಟರ್ಸ್ ಬಂದಿದ್ದಾರೆ. ಏನು ಪ್ರೋಗ್ರಾಮ್ ಇದು ಅಂತಂದರೆ ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಅಂದರೆ ನಿಮ್ಮದು ಗರ್ಭಚೀಲದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ, ದುರ್ಮಾಂಸ ಇರಬಹುದು, ಗಡ್ಡೆ ಇರಬಹುದು, ಆ ಥರ ಏನಾದರೂ ಸಮಸ್ಯೆ ಇದ್ದರೆ, ಇಲ್ಲ ಇದರಿಂದ ಮಕ್ಕಳು ಆಗ್ತಿರ್ಲಿಕ್ಕಿಲ್ಲ, ಈ ಥರ ಸಮಸ್ಯೆಗಳಿಗೆ ಇವತ್ತು ನಾವು ದುರ್ಬಿನ್ ಅಂತ ಹೇಳ್ತೀವಿ. ದುರ್ಬಿನ್ನ ನಿಮ್ಮ ಗರ್ಭಚೀಲದಲ್ಲಿ ಹಾಕಿ ಆ ಥರ ಏನಾದರೂ ಸಮಸ್ಯೆ ಇತ್ತಂದರೆ ಅದನ್ನ ತೆಗೆದು ನಿಮ್ಮದು ಗರ್ಭಚೀಲನ ರೆಡಿ ಮಾಡ್ತೀವಿ. ನೆಕ್ಸ್ಟ್ ಇದು ನಮಗಷ್ಟೇ ಅಲ್ಲ, ಬೇರೆ ಡಾಕ್ಟರ್ಸಿಗೂ ಬೇರೆ ಬೇರೆ ಊರಿಂದ ಎಲ್ಲ ಕರೆಸಿದ್ದೀವಿ. ಸೊ ದಟ್ ಅವರೆಲ್ಲ ಈ ಥರ ಟ್ರೈನಿಂಗ್ ಮಾಡಿ ಅವ್ರ ಊರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂದರೆ ಇದರಿಂದ ಭಾಳಷ್ಟು ಹೆಣ್ಮಕ್ಳದ್ದು ಗರ್ಭಚೀಲ ಆಪರೇಷನ್ಗಳನ್ನು ನಾವು ತಡೆಗಟ್ಟಬೋದು. ಮತ್ತು ಮಕ್ಕಳಾಗಲಾರ್ದವರಿಗೆ, ದುರ್ಮಾಂಸದಿಂದ ಬೇರೆ ಏನಾದರೂ ಸಮಸ್ಯೆ ಇದ್ದವರಿಗೆ ಇದು ಒಂದು ಪರಿಹಾರ. ಇವತ್ತು ನಮ್ಮ ಟೀಚಿಂಗ್ ಫ್ಯಾಕಲ್ಟಿಯಾಗಿ ಬಂದಿರೋದು ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ, ಈಜಿಪ್ಟಿಂದ ಬಂದಿದ್ದಾರೆ, ಡಾಕ್ಟರ್ ಒಸಾಮಾ ಶ್ವಾಕಿ ಸರ್ ಅಂತ. ಇವರು ಇದರಲ್ಲಿ ರಿನೋಡ್ ಗೈನಕಾಲಜಿಸ್ಟ್ ಇದ್ದಾರೆ. ಅಂದರೆ ಇವರು ಕಂಡುಹಿಡಿದಿದ್ದವರು, ಮುಂದೆ ಅದನ್ನು ಇಂಪ್ರೂವೈಸ್ ಮಾಡಿ ಅದನ್ನ ನಮ್ಮ ಕಡೆ ಇಲ್ಲಿ ಊರಿಂದ ತನಕ ಹೊಸಪೇಟೆ ಸಿಟಿಯಲ್ಲಿಂದ ಅಷ್ಟೇ ಅಲ್ಲ, ಹೊಸಪೇಟೆ ತನಕ ರೀಚ್ ಮಾಡಲಿಕ್ಕೆ ಇವತ್ತು ಡಾಕ್ಟರ್ ಒಸಾಮಾ ಶ್ವಾಕಿ ಅಂತ ಈಜಿಪ್ಟಿಂದ ಬಂದಿದ್ದಾರೆ. ಡಾಕ್ಟರ್ ಕುಂ ವೀರಭದ್ರಪ್ಪನವರ ಕಾದಂಬರಿ ಆಧಾರಿತ ಕುಬುಸ ಕನ್ನಡ ಚಲನಚಿತ್ರ ದಿನಾಂಕ 26ರಿಂದ ರಾಜ್ಯವ್ಯಾಪಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ. ಇತ್ತ ಹೊಸಪೇಟೆ ನಗರದ 2 ಚಿತ್ರಮಂದಿರದಲ್ಲಿ ದಿನಕ್ಕೆ 6 ಪ್ರದರ್ಶನ ಮಾಡಲಾಗುತ್ತಿದೆ. ಹೌದು, ಕೌಟುಂಬಿಕ ಆಧಾರಿತ, ಅದರಲ್ಲೂ ತಾಯಿ ಮಗನ ಬಾಂಧವ್ಯದ ಕುರಿತು ಹಳ್ಳಿ ಸೊಗಡಿನಲ್ಲಿ ಮೂಡಿಬಂದ ಕುಬುಸ ಚಲನಚಿತ್ರವನ್ನ ವಿಜಯನಗರ ಜಿಲ್ಲೆಯ 80% ಕಲಾವಿದರು ಅತ್ಯುತ್ತಮವಾಗಿ ನಟಿಸಿ ಚಿತ್ರಕ್ಕೆ ಜೀವ ತುಂಬಿದ್ದಾರೆ. ಹೀಗೆ ಚಿತ್ರವನ್ನ ನೋಡುಗರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ 2 ಶೋ ಬದಲಾಗಿ 6 ಶೋ ನಡೆಸಲಾಗುತ್ತಿದೆ. ನಿನಗೆ ಆಮೇಲೆ 3 ಬಾರಿಗೆ ನನ್ನ ಮಗನ ಕೆಲಸ ಇದೆಯಲ್ಲ, ನಿನಗೇನು ರುಚಿ ಸಿಗುತ್ತಲ್ಲ ಕೊಡಬೇಕು. ಎಲ್ಲ ಆಗಿದ್ದಾಗಲೇ ಈ ಕೇಳ ಮನಸ್ಸೆ ನಮ್ಮನೆ ಮೊಮ್ಮಗಳು ನಮ್ಮ ಸುಂಕವನ್ನ ಈ ಬಾರ್ಲಿಂಗ್ ಕೊಟ್ಟು ನಾನು ತಾಳಿ ಕಟ್ತಿದ್ದೆ, ಮದುವೆ ಮಾಡಿಸ್ತಿದ್ದೆ. ಈ ಮುದಿಗೆಲ್ಲ ತಾನ ಹಡಕು ಸಾಕಂಗೆ ಆಗ್ತಾನ. ಇವನು ಕುಡಿಸಿರೋ ಸಾರಾಯಿ ಪ್ಯಾಕೆಟ್ಗೆ ನನ್ನ ಬಂಗಾರದಂತ ಮಗಳು ಕೊಡ್ತೇನೆ. ಬಿಟ್ಲಿ ಕೊಡ್ತಾರೆ. ನಿನ್ರಿ ಮಾವ ಅಮ್ಮವನೇ ಎಲ್ಲ ಅದೆಷ್ಟಂತ ಬರ್ರೆ ನೋಡೋಣ. ಇನ್ನು ದೃಷ್ಟಿದೋಷ ಮಕ್ಕಳು ಕೂಡ ಚಿತ್ರಮಂದಿರಕ್ಕೆ ಆಗಮಿಸಿ ಚಿತ್ರದ ಸಂಭಾಷಣೆ ಗ್ರಹಿಸಿದ್ದಾರೆ. ಹೊಸಪೇಟೆಯಲ್ಲಿ ಕುಬುಸ ಚಿತ್ರವನ್ನು ನೋಡಲು ಬಂದಿದ್ದೆವು. ನಮ್ಮ ಶಾಲಾ ಮಕ್ಕಳು ಅಂದರೆ ಅಂಧ ಮಕ್ಕಳನ್ನು ಕರ್ಕೊಂಡು ಈ ಒಂದು ಕುಬುಸ ಚಿತ್ರ ನೋಡಲಿಕ್ಕೆ ಬಂದಿದ್ದೆವು. ಅಂಧ ಮಕ್ಕಳಂದರೆ ಅವರಿಗೆ ಕಣ್ಣು ಕಾಣದೇ ಇರಬಹುದು, ಅವ್ರಿಗೆ 6 ಸೆನ್ಸ್ ಇರ್ತೈತೆ. ಅವರು ಕಿವಿಯಿಂದ ಕೇಳಿಸ್ಕೊಂಡು ಆಲಿಸ್ತಾರೆ.
ಅದನ್ನು ಕೂಡ ಏನೈತಲ್ಲ ಅವರು ವ್ಯಕ್ತಪಡಿಸ್ತಾರೆ. ಇವತ್ತು ನನಗೆ ತಿಳಿದಂತೆ ಕನ್ನಡ ಚಿತ್ರರಂಗದಲ್ಲಿ ಇಂಥ ಚಿತ್ರಗಳು ಮಾಯ ಆಗ್ತಾಯಿವೆ, ಮಾಸ್ ರೀತಿಯಲ್ಲಿ ಸಿನಿಮಾಗಳು ಬರ್ತಾ ಇವೆ. ಕನ್ನಡದ ಕಾರಂತರಿಂದ ಹಿಡ್ಕೊಂಡು ಕಾರ್ನಾಡರವರೆಗೂ ಹಾಗೂ ಕಂಬಾರರು ಈ ಥರದ ಚಿತ್ರಗಳನ್ನು ಮಾಡ್ತಾಯಿದ್ರು. ಈ ಥರ ಚಿತ್ರಗಳು ಇವತ್ತು ನಮ್ಮ ಕಣ್ಮುಂದೆ ಬರ್ತಾನೇ ಇಲ್ಲ. ಅಂದರೆ ಮನಸ್ಸಿಗೆ ಮುಟ್ಟುವಂಥ ಚಿತ್ರಗಳು, ನಮ್ಮ ಜೀವನಕ್ಕೆ ಹತ್ತಿರುವಂಥ ಚಿತ್ರಗಳು ಹಾಗೂ ಎಲ್ಲ ಒಂದು ಇಡೀ ಫ್ಯಾಮಿಲಿ ನೋಡಬೇಕಾದಂಥ ಈ ಒಂದು ಚಿತ್ರ ಕುಬುಸ ಚಿತ್ರವಾಗಿದೆ. ಇದರಲ್ಲಿ ಅದ್ಭುತವಾದ ಸುಮಾರು ಕಲಾವಿದರು ಇದ್ದಾರೆ. ಎಲ್ಲ ಕಲಾವಿದರು ತಮ್ಮ ನಟನೆಯನ್ನು ತುಂಬ ಗೌರವಯುತವಾಗಿ ಹಾಗೂ ಗರ್ವ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಹನುಮಕ್ಕನ ಒಂದು ಅಭಿನಯ ಅಂತೂ ತೀರಾ ಅದ್ಭುತವಾಗಿದೆ. ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಈ ಮೂಲಕ ನಾನು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲ ನಮ್ಮ ಕನ್ನಡ ಸಂಘದ ಕಲಾವಿದರು ಹಾಗೂ ಗುಂಡಿ ರಮೇಶಣ್ಣ ಸರು ಎಲ್ಲ ಕಲಾವಿದರು ಅದ್ಭುತವಾಗಿ ಈ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ನಿರ್ದೇಶಕರು ಕೂಡ ತಮ್ಮ ಕೈ ಚಳಕಗಳನ್ನು ಸಾಕಷ್ಟು ರೀತಿಯಲ್ಲಿ ಶ್ರಮವಹಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಈ ಚಿತ್ರ ಏನೈತಲ್ಲ 100 ದಿನ ಪೂರೈಸಲಿ, ನಮ್ಮ ಸಂಸ್ಥೆಯ ಪರವಾಗಿ ಈ ಒಂದು ಚಿತ್ರಕ್ಕೆ ನಮ್ಮ ಮಕ್ಕಳ ಪರವಾಗಿ ಶುಭ ಹಾರೈಸ್ತಾ ಮುನ್ನಡೆಯಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಇಂತಹ ಸಿನಿಮಾಗಳು 100 ದಿನಗಳ ಕಾಲ ನಡೆಯಲೆಂದು ನೋಡುಗರು ಚಿತ್ರತಂಡಕ್ಕೆ ಹಾರೈಸಿದ್ದಾರೆ. ಆಮೇಲೆ ನಾವು ನಮ್ಮ ದಿನಾಲೂ ನಮಗೆ 10 ಕಡೆ ಕಾಣುವಂಥ ಥಿಯೇಟರ್ನಾಗ ಕಂಡಾಗ ಭಾಳ ಖುಷಿ ಆಗ್ತಾ ಇದೆ. ಅವರೆಲ್ಲರಿಗೂ ನಾನು ಪರ್ಸ್ನಲ್ ಕಂಡು ಕೂಡ ಹೇಳಬೇಕು, ನಿಮ್ಮ ಬಳಗನ ಕರ್ಕೊಂಬಂದ್ರೆ ಕೂಡ ಸಾಕು, ಕರ್ಕೊಂಬಂದು ಪಿಕ್ಚರ್ನ ತೋರಿಸ್ರಿ ಅಂತೇಳಿ. ಏನು ಎಲ್ಲರೂ ಕೂಡ ಇಂಥ ಸಿನಿಮಾಗಳನ್ನು ನೋಡಬೇಕು, ಇಂಥ ಸಿನಿಮಾಗಳು ಬರಬೇಕು, ಇಂಥ ಸಿನಿಮಾಗಳು ಜೀವಿಸಬೇಕು. ಇವತ್ತು ತಾಯಿ ತಂದೆಗಳನ್ನು ಅನಾಥಾಶ್ರಮ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮಗ ಗೌರ್ಮೆಂಟ್ ಎಂಪ್ಲಾಯ್ ಆದವನು ತಾಯಿ ನುಡ್ಕೊಂಡು ಬಂದು ಹೋಗಿ ಮತ್ತೆ ತಾಯಿ ನುಡ್ಕೊಂಬರುವಂಥ ಒಂದು ಏನಿದೆ ಎಲ್ಲರಿಗೂ ಕೂಡ ಕರಳು ಕಿವುಚಿದಂಗಾಗಿ ಎಲ್ಲರೂ ಥಿಯೇಟ್ರ್ನಲ್ಲಿ ಹೇಳ್ತಾ ಇದ್ದಾರೆ. ನಾನಂತೂ ಪ್ರತಿ ಸಿನಿಮಾ ನೋಡ್ತೀನಿ, ನಾನು ಹಿಂದಿ, ತೆಲುಗು, ಕನ್ನಡ. ಬಟ್ ಕನ್ನಡ ಪಿಕ್ಚರ್ ಭಾಳ ವರ್ಷ ನೋಡಿದ್ದಿಲ್ಲ. ನಾನು ಬಂದ ಬಾಟ್ಲಿ ತೊಗೊಂಡು ಮಗ ತೊಳ್ಕೊಂಬಂದ್ರು ಕೂಡ ನಾನು ಕಣ್ಣು ಕೆಂಪಿಗೆ ಹೋಗ್ತಾ ಇಲ್ಲ. ಭಾಳ ಅಳಿಸ್ಬಿಟ್ಟಿದ್ದಾರೆ. ಡೈರೆಕ್ಟ್ರಿಗೆ ತುಂಬ ಧನ್ಯವಾದಗಳು. ಚಂದ್ರಶೇಖರ್ ಅವ್ರ ಆ್ಯಕ್ಟಿಂಗ್ಗೆ ತುಂಬ ಜೀವ ತುಂಬಿದ್ದಾರೆ. ಇವರು ಒಳ್ಳೆ ಸಿಂಗರ್ ಅಂತೂ ಗೊತ್ತಿತ್ತು, ಬಟ್ ಒಳ್ಳೆ ಆ್ಯಕ್ಟ್ರ್ ಅಂತ ಇವತ್ತು ಸಾಬೀತುಪಡಿಸಿದ್ದಾರೆ. ಮುಂದೆ ಇವರು ಕೂಡ ಒಳ್ಳೆ ಫ್ಯೂಚರ್ ಇದೆ ನಟನೆಯಲ್ಲಿ. ಇದನ್ನು ನೀವು ದಯಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಹನುಮಕ್ಕ ಅವರಿಗೆ ಜಲ್ದಿ ಗುಣಮುಖರಿಗೆ ಬರಬೇಕಂತಲೂ ಕೇಳ್ಕೊಳ್ತೇನೆ. ಅಡ್ಡ ರಮೇಶ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು. ಅಡ್ಡ ರಮೇಶ್ ಅವರೇ ನಿಜವಾಗ್ಲೂ ನಿಮಗೆ ಧನ್ಯವಾದಗಳು. ಕುಮ್ಮಿರ್ಭದ್ರಪ್ಪನ ಕತೆಗೆ ನಿಜವಾಗ್ಲೂ ಜೀವ ತುಂಬಿರಿ ನೀವು. ಧನ್ಯವಾದ. ಅಲ್ಲದೆ ಸಿನಿಮಾ ವೀಕ್ಷಿಸಿದ ಮಹಿಳೆಯರು ಹೊರಬಂದ ನಂತರ ಮಾಧ್ಯಮಗಳ ಮುಂದೆ ಸಿನಿಮಾದ ಸ್ಟೋರಿ ಹೇಳಿ ಕಣ್ಣೀರಿಟ್ಟಿದ್ದಾರೆ. ನಮಸ್ತೆ ಎಲ್ಲರಿಗೂ. ಕೂಸ ಸಿನಿಮಾ ನಿಜವಾಗ್ಲೂ ನಿಮ್ಮ ಮಕ್ಕಳ ಜೊತೆಗೆ ಬಂದು ನೋಡ್ರಿ. ತಾಯಿ ಥರದ ಒಂದು ಮಮತೆ, ಪ್ರೀತಿ, ಕಾಳಜಿ ಏನು ಅಂತ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ತೋರಿಸ್ರಿ, ಆ ಮಕ್ಕಳಲ್ಲಿ ತಾಯಿಯ ಒಂದು ಕಾಳಜಿ ಏನು, ಹೇಗೆ ಮಕ್ಕಳನ್ನ ಕಷ್ಟಪಟ್ಟು ಸಾಕ್ತಾಳೆ ತಾಯಿ ಅನ್ನುವಂಥದ್ದು ಎಲ್ಲವನ್ನು ಕೂಡ ನಾವು ನೋಡ್ಬೋದು. ಅದ್ರ ಜೊತೆಗೆ ಈಗಿನ ಕಾಲದಲ್ಲಿ ಮಕ್ಕಳು ಎಲ್ಲೋ ಬೇರೆ ದೇಶಕ್ಕೆ ಹೋಗ್ತಾರೆ, ತಾಯಿ ಬೇರೆ ಎಲ್ಲೋ ಇರ್ತಾಳೆ. ಆದರೆ ಮಕ್ಕಳು ತಾಯಿನ ಕರ್ಕೊಂಡು ಹೋದಾಗ ಅವ್ರ ಜೀವನಕ್ಕೆ ನೀವು ಅಡ್ಜಸ್ಟ್ ಆಗಬೇಕಂತ ಕೇಳ್ತಾರೆ ಹೊರತಾಗಿ ಅವ್ರ ಜೊತೆಗೆ ನೀವು ಅಡ್ಜಸ್ಟ್ ಆಗಿ ಅಂತ ಅಂದ್ಕೊಳ್ಳಲ್ಲ. ಅವರು ನಮ್ಮ ಜೊತೆಗೆ ನೀವು ಅಡ್ಜಸ್ಟ್ ಆದರೆ ಇರ್ರಿ, ಬೇಡಂದ್ರೆ ಹೋಗ್ರಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ ಈಗ. ಆದರೆ ಈ ಒಂದು ಸಿನಿಮಾ ನಿಜವಾಗ್ಲೂ ನನ್ನ ಸ್ವಂತ ಅನುಭವಕ್ಕೆ ಬಂದಿದೆ ಸರ್. ಇದು ನಮ್ಮ ಮನೆಯಲ್ಲಿ ಕೂಡ ನಡೀತಾ ಇದೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇಂಥ ಸಿನಿಮಾಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬರಬೇಕು ಸರ್. ಸಾರ್ವಜನಿಕರು ಕುಬುಸ ಚಿತ್ರವನ್ನ ವೀಕ್ಷಿಸಿ ಸ್ಥಳೀಯ ಕಲಾವಿದರನ್ನ ಪ್ರೋತ್ಸಾಹಿಸಬೇಕೆಂದು ನೋಡುಗರ ಆಗ್ರಹವಾಗಿದೆ. ಸಂಸಾರಕ್ಕೆ ಬಿದ್ದರೆ ಆಕಿನ ಅವನಕ್ಕಿಂತ ಬಲ ಆಗ್ತಾಳೆ. ಒಂದು ಹಡೆಯಗಂಟೆ ಅಷ್ಟೇ. ಆಮೇಲೆ ಆಕಿನ ಅವನಿಗೆ ಜೀವನದ ಪಾಠ ಹೇಳ್ಕೊಡ್ತಾಳೆ. ಎಲ್ಲ ನಮ್ಮ ಅವ್ವ ಹಣೆಯಾಗಿ ಏನು ಬರ್ದಾಳು ಅದನ್ನು ತಪ್ಸಕ್ಕೆ ನಾ ಯಾರು ನೀನ್ಯಾರು. ಈಗ ಹಣ್ಣುಕಾಯಿ ಇಟ್ಟು ಮುಂದೊಂದು ಒಳ್ಳೆಯ ದಿನ ನೋಡಿ ಮದುವೆ ಮಾಡಿಬಿಡೋಣ. ಏನಂತೀರಪ್ಪ? ಏನಂತೀರಿ? ಆಗ್ಲಿ ಹೇಳ, ಎಲ್ಲರೂ ಬಂದಿರಿ, ದೊಡ್ಡರಂಗೆ ಹೇಳ್ತಾರ, ಹಂಗಾಗಿ ಮತ್ತೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ.
ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಒಡಲನ್ನ ತುಂಬ ದೃಷ್ಟಿದೋಷ ಮಕ್ಕಳು ಚಿತ್ರ ನೋಡಿ ಕಣ್ಣೀರಿಟ್ಟ ಹೆತ್ತಮ್ಮನವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.